ಮುಂಗಾರು ಮಳೆಲಿರೋ ಮೊಲ ಅದನ್ನ ಇಟ್ಕೊಂಡು ಅಮರ ಪ್ರೇಮಿ ಆಗಿ ಹೊರಟಿರೋದು ಯಾರು ಅಂತ ಇವಾಗ. ಸರ್ ನಾನ ಮೊಲ ಸರ್, ಹೌದು. ಗಣೇಶ್ ಕರಿಬಸಪ್ಪ ಅವರು. Okay. ನಾವಿಬ್ರು ಜೋಗ್ ಫಾಲ್ಸ್ ಸುದೀಪ್ ಬಂದ್ ನಿಂತ್ಕೊಡ ಅಷ್ಟೇ. ನಾವಿಬ್ರು ಹೀರೋಯಿನ್ ಸರ್ ಪೂಜಾ ಗಾಂಧಿ. ಕಳಪೆ ಕೊಡೋದಾರೆ ಯಾರಿಗೆ ಕೊಡ್ತೀರಾ ಸರ್? ಕಳಪೆ ಕಳಪೆ ಎಲ್ಲ ಸೇರಲ್ಲ ಸರ್, ಇವೆಲ್ಲ ಹೀರೋಯಿನ್ಸ್. ನೀವು ಬೇರೆ. ಜಂಟಿಯಾಗಿ ಕರ್ಕೊಂಡು ಹೋಗೋದ್ರೆ ಯಾರು? ಅಂದ್ರೆ ಶಿವಣ್ಣ ಅವರು ಜಂಟಿ. ಓಕೆ. ಏನ್ ಮಜಾ ಇರುತ್ತೆ. ಅಯ್ಯೋ 5 ನಿಮಿಷ ಶಿವಣ್ಣ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಮಜಾ ಇರುತ್ತೆ. ಹಗ್ ಮಾಡ್ಕೊಂಡು ಒಂದ್ ಮುತ್ ಕೊಡಿ ಅಂದ್ರೆ ಯಾರಿಗೆ ಕೊಡ್ತೀರಾ? ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಬಿಗ್ ಬಾಸ್ ಮನೆ ಅಂತೂ ಅಲ್ಲ, ಅದು ಗೇಮ್ ಶೋ ಅಷ್ಟೇ. ಕಮಾನ್. ಹುಲಿನ ಟೈಗರ್ ಬಂತು ಒಂದು ಟೈಗರ್. ಆ ಟೈಗರ್ ನಾನು ಬೆಲ್ಟ್ ಹಾಕೊಂಡ್ ಬಂದಿದ್ದೀನಿ. ಉಸಿರು ಒಳ್ಳೆ ಲೈಫಲ್ಲಿ ನಾನು ಯಾರ ಜೊತೆನೂ ಜಂಟಿನೇ ಆಗಲ್ಲ, ಮದುವೆನೇ ಮಾಡ್ಕೊಳಲ್ಲ. ನನ್ ಸುಮ್ನೆ ಆಮೇಲೆ ತುಂಬಾ ಜನ ಮೆಸೇಜ್ ಮಾಡ್ಬಿಟ್ಟು ಸುದೀಪ್ ಸರ್ ನಿಮ್ ಕೇಸ್ ತಗೊಂತಾರೆ ಫಿನಾಲಿನಲ್ಲಿ ಅದು ಇದೆ. ಏನಕ್ಕೆ ತಗೋಬೇಕು? ಏನ್ ತಪ್ಪು ಮಾಡಿದೀನಿ ಅಂತ ತಗೋಬೇಕು ಅಂತ ಹೇಳ್ತಾರೆ. ಅವರು ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡ್ಕೊಂಡ್ ಬಂದಿರ್ತೀವಿ ಸರ್. ಒಂದ್ ವಿಡಿಯೋ ಸಾಕು ನಿಮ್ ಲೈಫ್ ಡ್ಯಾಮೇಜ್ ಮಾಡೋದು. ಸುದೀಪ್ ಸರ್ ಬಗ್ಗೆ ಹಿಂಗ್ ಮಾತಾಡಿದಾನೆ ಅಂತ ಒಂದ್ ವಿಡಿಯೋ ಸಾಕು. ಯಾವ ಒಂದು ವಿಷಯಕ್ಕೆ ಅಸಮಾಧಾನ ಇದೆ ಅಮಿತ್ ಅವರಿಗೆ ಅಂತ? ಅಂದ್ರೆ ಇಷ್ಟು ಬೇಗ ಕಳ್ಕೊಳ್ಳುವಂತಹ ಒಬ್ಬ ಅಭ್ಯರ್ಥಿ ಅಲ್ಲಿದೆ ಅಲ್ಲ. ಮಾತಿನ ಮೂಲಕ ಎಲೆಕ್ಷನ್ ಗೆಲ್ತಾರೆ. ಏನಕ್ಕಾಗಲ್ಲ. ಮಾತಾಡೋದು ಅದೊಂದು ಎಲ್ಲೊಂದ್ ಕಡೆ ಚೇಂಜ್ ಆಯ್ತು. ಸರ್ ನಾನು ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಬಿಗ್ ಬಾಸ್ ಆಗಿ ಇತ್ತೀಚೆಗೆ ಒಂದು ಕೆಲವೊಂದು ವಾತಾವರಣ ನೋಡ್ಬಿಟ್ಟು ನಾನು ನಿಮ್ಗೆ ಕೇಳ್ತಿದ್ದೆ ಈ ಪ್ರಶ್ನೆ. ಬಿಗ್ ಬಾಸ್ ಬಗ್ಗೆ, ಸುದೀಪ್ ಅವರ ಬಗ್ಗೆ ನಿಜವಾಗ್ಲೂ ಏನು ಒಪಿನಿಯನ್ ಇದೆ ಸರ್? ಈಗ ಬಿಗ್ ಬಾಸ್ ಅಂತ ಬಂದಾಗ ನನ್ನ ಒಪಿನಿಯನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿಕಾಸ್ ನಾನು ಅಲ್ಲಿ ಆಟ ಆಡ್ಬಿಟ್ಟು ಬಂದಂತಹ ಸ್ಪರ್ಧಿ. ಸೊ ಮೈ ಒಪಿನಿಯನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಬಿಗ್ ಬಾಸ್ ಮನೆ ಅಂತೂ ಅಲ್ಲ, ಅದು ಗೇಮ್ ಶೋ ಅಷ್ಟೇ. ಅದು ಮನೆ ಅಂತ ಹೇಳ್ಬೋದು, ಬಟ್ 24/7 ತಲೆ ಓಡ್ತಾನೆ ಇರುತ್ತೆ. ಅಲ್ಲಿ ಊಟ ಟೈಮಿಗೆ ಸಿಗಲ್ಲ, ಊಟ ರ್ಯಾಂಡಮ್ ಆಗಿ ಏನೇನೋ ತಿನ್ಕೊಳ್ಳೋದು, ಇಷ್ಟಿಷ್ಟೇ ತಿನ್ನೋದು, ಊಟ ಏನೂ ಇಲ್ಲ, ಹೊಟ್ಟೆ ತುಂಬಲ್ಲ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ನಿದ್ದೆ ಸರಿಗಿರಲ್ಲ, ನಿದ್ದೆ 3-4 ಅವರ್ ಒಳ್ಳೆ ನಿದ್ದೆ ಸಿಗುತ್ತೆ, ಅಥವಾ 1 ಅವರ್, ಕೆಲವು ಜನ ಅರ್ಧ ಗಂಟೆನೂ ನಿದ್ದೆ ಮಾಡ್ತಾರೆ. ಸೊ ಆ ತರದೊಂದು ಮನೆ. ಅಂದ್ರೆ 24/7 ಆಟದ ಬಗ್ಗೆ ಯೋಚನೆ ಇರ್ತಾನೆ ಇರುತ್ತೆ. ನಾಳೆ ಏನ್ ಮಾಡೋದು, ನಾಳಿದ್ದು ಏನ್ ಮಾಡೋದು ಅಂತ. ಸೊ ಮನೆಯ ವೈಬ್ ಅಂತೂ ಕೊಡಲ್ಲ ಅದು 100%. ಪ್ರತಿ ಒಂದು ಸೆಕೆಂಡ್, ಪ್ರತಿ ಒಂದು ವಿಚಾರ, ಪ್ರತಿ ಒಂದು ವಿಷಯ ಮಾತಾಡೋದು ಕಾಂಟೆಂಟ್ಗೋಸ್ಕರ ಅಂತ ತಲೆಯಲ್ಲಿ ಕಾನ್ಶಿಯಸ್. ಇಮ್ಯಾಜಿನ್ ಮಾಡಿ, ನಾನೀಗ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ 1 ಅವರ್ ಕಾನ್ಶಿಯಸ್ ಆಗಿರ್ತೀನಪ್ಪ, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು. ಓಕೆ, ಕ್ಯಾಮ್ರಾ ಕಟ್ ಆಗಿದೆ, ಮೇ ಬಿ ಇದ್ರ ಬಗ್ಗೆ ಇಲ್ಲ ಸರ್ ಇದೇ ತರ ಇದ್ದಿದ್ದು, ಅದು ಇದೇ ತರ ಇದ್ದಿದ್ದು ಬಟ್ ಒಂದು ಮುಗಿಸ್ಕೊಂಡು ನಾನು ಹೋಗಿ ಕೂತ್ಕೊಂತೀನಿ ನನ್ನ ರೂಮಲ್ಲಿ. ಬಟ್ ಅಲ್ಲಿ 24/7 ಹಿಂಗೆ ಇರ್ಬೋದು. ಒಂದ್ ಕ್ಯಾಮ್ರಾ ಅಲ್ಲ ಇದು, ಅಲ್ಲಿ 70 ಕ್ಯಾಮ್ರಾ ಮೇಲಿದೆ ಎಲ್ಲ ಕಡೆ. ಸೊ ಆ ಒಂದು ಕಾನ್ಶಿಯಸ್ ಇದ್ರಲ್ಲಿ ತುಂಬಾ ಜನ ಪ್ರತಿ ಒಂದ್ ಸೆಕೆಂಡ್ ಅವ್ರು ಏನೇನ್ ಮಾತಾಡ್ತಾರೆ, ಆ ತರದ ಯೋಚನೆಗಳು ಇರ್ತಾ ಇತ್ತು. ಸೊ ಇಟ್ ಇಸ್ ಡೆಫಿನೆಟ್ಲಿ ಅ ಹಾರ್ಡ್ ಕೋರ್ ಗೇಮ್ ಶೋ. ಮನೆಗಿಂತ ಜಾಸ್ತಿ ಬಿಗ್ ಬಾಸ್ ಮನೆ ಅಂತ ಹೇಳಕ್ಕಾಗಲ್ಲ, ದೊಡ್ಡ ಮನೆ ಅಂತ ಹೇಳಕ್, ದೊಡ್ಡ ಗೇಮ್ ಶೋ. ಬಿಗ್ ಬಾಸ್ ಗೇಮ್ ಶೋ ಅಂತ ಹೇಳ್ಬೋದು. ಆ ಗೇಮ್ ಶೋ ನಲ್ಲಿ ಬದುಕ್ತಾ ಇದೀವಿ ನಾವು. ಸೊ ಅದೊಂದು ಪರ್ಫೆಕ್ಟ್ ವರ್ಣನೆ ಅಂತ ಹೇಳ್ಬೋದು. ಅದು ಒಂದು. ಅಂದ್ರೆ ಇನ್ನೊಂದ್ ಕಡೆ ಸುದೀಪ್ ಸರ್ ಜೆನ್ಯೂನ್ ಆಗಿ, ಆನೆಸ್ಟ್ ಆಗಿ ಸುದೀಪ್ ಸರ್ ನ ನೋಡಿದಾಗ ಎಲ್ಲೊಂದ್ ಕಡೆ ಒಂದ್ ವಾರದಲ್ಲಿ ಸಿಕ್ಕಾಪಡೆ ಹುಚ್ಚರ ಸಂತೆ ಆಗ್ಬಿಟ್ಟಿತ್ತು. ಏನೇನೋ ಜಗಳ ಮಾಡ್ಕೊಂಡು, ಏನೇನೋ ಸೀನ್ ಮಾಡ್ಕೊಂಡು. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದಾಗ ನೋಡಿದಾಗ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡಕ್ ಶುರು ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯತ್ವ ಇನ್ನೂ ಬಾಕಿ ಇದೆ ಅಂತ. ಅಂದ್ರೆ ಸ್ಕೂಲಲ್ಲಿ ಎಲ್ಲ ತಲೆಹರಟೆ ಮಾಡಿದ್ರು. ಲಾಸ್ಟ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮಾಡ್ತಾರಲ್ವಾ, ಆ ತರದ್ ಒಬ್ರು ಪ್ರಿನ್ಸಿಪಲ್ ಅವರು. ಸೊ ಅವ್ರು ಬಂದು ಮಾತಾಡಿದಾಗ ಓಕೆ, ದೇರ್ ಇಸ್ ಸಮ್ ಹೋಪ್. ತುಂಬಾ ಸೂಕ್ಷ್ಮತೆಯಿಂದ ಬಿಡಿಸಿ ಹೇಳೋದು ಪ್ರತಿ ಒಂದು ವಿಚಾರನು. ಇವಾಗ ಬೈದ್ ಬಿಟ್ರು, ಅವರು ಬೈದಾದ್ಮೇಲೆ ಹಂಗೆ ಹೋಗ್ಬಿಡಲ್ಲ. ಬೈದಾದ್ಮೇಲೆ ಏನಕ್ಕೆ ಬೈದೆ ಅಂತ ಹೇಳ್ತಾರೆ. ಸೊ ದಟ್ ಎಲ್ಲೊಂದ್ ಕಡೆ ನಿಮ್ಗೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಇವತ್ತು ಬೈಸ್ಕೊಂಡೆ, ಬಟ್ ಅದಕ್ಕೊಂದು ಕಾರಣ ಇದೆ ಅಂತ ಹೇಳ್ತಾರೆ. ಸುಮ್ನೆ ಬೈದು ಹೋಗ್ಬಿಟ್ರೆ ಅದು ಕಂಪ್ಲೀಟ್ ಈಗೋ ಆಗುತ್ತೆ. ಬಟ್ ಆಬ್ಸಲ್ಯೂಟ್ಲಿ ಈಗೋ ಇಲ್ದೇ ಇರುವಂತಹ ವ್ಯಕ್ತಿ, ತುಂಬಾ 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 ಸೆನ್ಸಿಬಲ್ ಆಗಿ ಮಾತಾಡುವಂತಹ ವ್ಯಕ್ತಿ. ಎಷ್ಟು ಮಾತಾಡ್ಬೇಕೋ ಅಷ್ಟು ಮಾತಾಡ್ತಾರೆ. ನೀವು ಓವರ್ ಆಗಿ ಮಾತಾಡಿದ್ರೆ ಸ್ಪಂದಿಸಲ್ಲ ನಿಮ್ ಜೊತೆ. ಲಿಮಿಟ್ ಅಲ್ಲಿ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ತಾರೆ, ಲಿಮಿಟ್ ಅಲ್ಲಿ ಎಷ್ಟು ಕೊಡ್ಬೇಕೋ ಅಷ್ಟು ಕೊಡ್ತಾರೆ. ಆ ಒಂದು ಇದು ಓವರ್ ಆಕ್ಟಿಂಗು ಅಥವಾ ಓವರ್ ಇದು ಅದೆಲ್ಲ ಯಾವ್ದು ಇಲ್ಲ ಅವ್ರಲ್ಲಿ.
ಅಂಡ್ ವಾಪಸ್ ಆಚೆ ಬರ್ಬೇಕಾದ್ರೂ ಹೇಳಿದ್ರು, ನಿಮ್ನ ಆಚೆನೂ ನೋಡಿದೀನಿ, ನಿಮ್ಮಲ್ಲಿ ಹ್ಯೂಮರ್ ಅದು ಇದೆಲ್ಲ ತುಂಬಾ ಜಾಸ್ತಿ ಇದೆ, ಇನ್ನೂ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಬೆಳೀರಿ, ಆಚೆ ಕೆಲಸ ಮಾಡಿ ಅದು ಇದು ಅಂತ ಹೇಳ್ಬಿಡು 2-3 ಸಲ ಹೇಳಿದ್ರು. ಅಷ್ಟ್ ಸಾಕ್ ನಂಗೆ. ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಅಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಅವ್ರ ಕಡೆಯಿಂದ ಒಂದ್ 2 ಮಾತು ಹಿಂಗ್ ಬಂತಲ್ಲ ಸ್ಟೇಜ್ ಮೇಲೆ, ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಬಂತಲ್ಲ, ಸಾಕ್ ಸರ್. ಅದೇ ಖುಷಿನಲ್ಲಿ ನಾನು ಆಚೆ ಬಂದೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ನಿಮ್ಗೆ ಅಂದ್ರೆ, ಇತ್ತೀಚೆಗೆ ನಿಮ್ಮ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ರಿ, ಅಂದ್ರೆ ಇದು ಫೇಕ್ ವಿಡಿಯೋ. ಆಕ್ಚುಲಿ ಆ ವಿಷಯ ಏನು, ಆ ಟಾಪಿಕ್ ಏನು ಪಬ್ಲಿಕ್ ಹೇಳೋದಾದ್ರೆ ಅಥವಾ ಆ ವಿಡಿಯೋ ಸರ್ ಹಿಂಗೆ ಈಗ ಆಚೆ ಬಂದಿದ್ದ ಇಂಟರ್ವ್ಯೂಗಳೆಲ್ಲ ಆಗ್ತಾ ಇರುತ್ತೆ. ಹೌದು, ಅದು ಏನು ವಿಡಿಯೋ, ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ಮಜವಾದ ರೀತಿನಲ್ಲಿ ಹೇಳಿದ್ದು, ಸೇಯಿಂಗ್ ದಟ್ ನಾನು ತಲೆಹರಟೆ ಮಾಡಿದೀನಿ, ಟೆಲಿಕಾಸ್ಟ್ ಏನ್ ಮಾಡಿಲ್ಲ ಚಾನೆಲ್, ಬಟ್ ಟೆಲಿಕಾಸ್ಟ್ ನೋಡ್ಬೇಕಾದ್ರೆ ಎಷ್ಟೋ ಜನ ಬಟ್ಟೆ ಗಿಟ್ಟೆ ಹಾಕೊಂಡ್ಬಂದು ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರದೆಲ್ಲ ಸ್ಲೋ ಮೋಷನ್ ಅಂತ ಹುಡುಗಿರು ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರದೆಲ್ಲ ಔಟ್ಫಿಟ್ ಎಲ್ಲ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತೀರಾ ನೀವು, ನಮ್ದೆಲ್ಲ ಏನ್ ತೋರ್ಸೋದೇ ಇಲ್ಲ, ನಾವ್ ಎಷ್ಟ್ ಕ್ವಾಟ್ಲೆ ಕೊಟ್ರು ತೋರ್ಸಲ್ಲ ನೀವು ಅಂತ ಹೇಳ್ಬಿಟ್ಟು ಒಂದು ನಗ್ನಗ್ತಾ ಕೇಳ್ಕೊಂಡಿದ್ದ ಅಷ್ಟೇ. ಈ ನನ್ ಮಕ್ಳು ಏನ್ ಮಾಡಿದಾರೆ, ಅದನ್ನ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟು ಅದು ಸ್ಲೋ ಮೋಷನ್ ಅಲ್ಲಿ ತೋರಿಸ್ತೀರಾ ಅಂತ ಹೇಳಿದ್ದು, ಅದು ಸುದೀಪ್ ಸರ್ಗೆ ಹೇಳಿದ್ದು. ಬಿಕಾಸ್ ಸುದೀಪ್ ಸರ್ ಬಂದಾಗ ಅದೊಂದು ಲುಕ್ ತೋರಿಸ್ತಾರಲ್ವಾ, ಸುದೀಪ್ ಸರ್ ಇವ್ನು ಹೇಳ್ತಾ ಇರೋದು, ಯಾಕೆ ಕರಿತೀರಾ, ನಿಮ್ದೇ ಬರೀ ಸ್ಲೋ ಮೋಷನ್ ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ನನ್ ಫೋಟೋ ಸುದೀಪ್ ಸರ್ ಫೋಟೋ ಎಲ್ಲ ಹಾಕ್ಬಿಟ್ಟು ವೈರಲ್ ಅದು. ಅಂದ್ರೆ ಒಂದು 24 hours ಅಲ್ಲಿ 1 million ವ್ಯೂಸ್ ಕ್ರಾಸ್ ಆಗ್ಬಿಡಿದೆ. ಅದೇನೋ ಮೀಮ್ ಪೇಜ್, 5,000 ಫಾಲೋವರ್ಸ್ ಇರೋ ಮೀಮ್ ಪೇಜ್. ಅವನು ಫಾಲೋವರ್ ಬೇಕು ಅಂತ ನನ್ ಮಗ ಹಿಂಗೆಲ್ಲ ಎಡಿಟ್ ಮಾಡ್ಕೊಂಡು ಹಾಕೊಂಡಾಗ ಬೇಜಾರಾಗ್ಬಿಡುತ್ತೆ. ಇನ್ 2-3 ಮೀಮ್ ಪೇಜ್ ಇದೇ ತರ ಮಾಡಿದ್ರು, ನಾನ್ ಮೆಸೇಜ್ ಮಾಡ್ಬಿಟ್ಟು ಹೇಳ್ದೆ, ಗುರು ಅರ್ಥ ಮಾಡ್ಕೋ, ಸುಮ್ನೆ ಯಾಕೆ ಮಾಡ್ತೀಯ ಅಂತ ಬೈದಾಗ, ಸಾರಿ ಅಣ್ಣ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ರು. ಅವನೊಬ್ಬ ಮೀಮ್ ಪೇಜ್ ಅವನೊಬ್ಬ ತೆಗೆದಿಲ್ಲ. ಅವನು ಓಡ್ಲಿ ಎಷ್ಟು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ವ್ಯೂಸ್ ಬರ್ಲಿ ಅಂತ ಹೇಳ್ಬಿಟ್ಟು ಅವನು ಓಡಿಸ್ತಾ ಇದ್ದಾನೆ. ಅದೆಲ್ಲ ಒಂದ್ ಕಡೆ ತಪ್ಪನ್ಸ್ತು. ಒಂದು 1 million ವ್ಯೂಸ್ ವಿಡಿಯೋ ಅದು ನನಗ್ ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವ್ನು ಒಂದು ವಿಡಿಯೋ ಹಾಕೊಳ್ಳೋದ್ರಿಂದ ಜನ ಮೆಸೇಜ್ ಮಾಡೋದು, ಅಮ್ಮ ಅಕ್ಕ ಅಂತ ಬೈಯೋದು. ಫಸ್ಟ್ ಆಫ್ ಆಲ್ ನಾನು ನೋವಲ್ಲಿದ್ದೀನಿ, ಇಷ್ಟು ಬೇಗ ಬಂದ್ಬಿಟ್ಟೆ ಬಿಗ್ ಬಾಸ್ ಅಲ್ಲಿ, ಬಿಗ್ ಬಾಸ್ ಆಚೆ ಏನೋ ಮಾಡ್ಬೇಕಿತ್ತು ಅಂತ ಆ ಒಂದು ಪಿಕ್ಚರ್ ಇದೆ. ಇವ್ರು ಅಮ್ಮ ಅಕ್ಕ ಅದು ಇದೊಂದು ಯಾಕ್ರು ಏನಾಗ್ತಾ ಇದೆ ಏನಕ್ಕೆ ಅಂತ ನೋಡಿದ್ರೆ ಈ ವಿಡಿಯೋದ ಇದ್ ಮಾಡ್ತೇನೆ. ಅವ್ರಿಗಂಗ್ ಮೆಸೇಜ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ ಬೇಜಾರಾಗ್ಬಿಡ್ತು ನಂಗೆ. ನಾನು ಕಲರ್ಸ್ ಅವ್ರಿಗೆ ಫೋನ್ ಮಾಡಿದೆ, ಸೇಂಗರ್ ಸರ್ ಹಿಂಗೆಲ್ಲ ಮಾಡ್ತೀಯಾರಲ್ಲ ಸರ್. ಅವ್ರು ಹೇಳಿದ್ರು, ಅಯ್ಯೋ ಸರ್ ನೀವು ಮಾತ್ರ ಅಲ್ಲ, ತುಂಬಾ ಕಂಟೆಸ್ಟೆಂಟ್ಗೂ ಇದೇ ಆಗಿದೆ, ತುಂಬಾ ಹುಷಾರಾಗಿರ್ಬೇಕು, ಇವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ ಜನರಲ್ ನೀವು ಉತ್ತರ ಕೊಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಯಾಕಂದ್ರೆ ಅದು ನ್ಯೂಸ್ ಅವ್ರು ತೋರ್ಸೋದು ಒಂದ್ ರೀತಿ, ಆಮೇಲೆ ಆ ಮೀಮ್ಸ್ ಅವ್ರು ಮಾಡೋದು ಇನ್ನೊಂದ್ ರೀತಿ. ಸೊ ಹೆಂಗ್ ಬೇಕಾದ್ರೆ ಉಲ್ಟಾ ತಿರುಗಿಸ್ಬೋದು ನಿಮ್ ಕರಿಯರ್ನ. ನಂಗೆ ಸುಮ್ನೆ ಆಮೇಲೆ ತುಂಬಾ ಜನ ಮೆಸೇಜ್ ಮಾಡ್ಬಿಟ್ಟು, ಸುದೀಪ್ ಸರ್ ನಿಮ್ ಕೇಸ್ ತಗೊಂತಾರೆ ಫಿನಾಲಿನಲ್ಲಿ ಅದು ಇದೆ, ಏನಕ್ಕೆ ತಗೋಬೇಕು, ಏನ್ ತಪ್ಪು ಮಾಡಿದೀನಿ ಅಂತ ತಗೋಬೇಕು ಅಂತ ಹೇಳ್ತಾರೆ. ಏನ್ ತಪ್ಪೇನಿದೆ ಅದ್ರಲ್ಲಿ, ಇರೋದ್ ಇದ್ದಂಗೆ ಹೇಳಿದ್ದು. ಬಟ್ ಏನನ್ ಮಕ್ಳು ಉಲ್ಟಾ ಮಾಡ್ಬಿಟ್ಟು ಸುದೀಪ್ ಸರ್ ಮೇಲೆ ಜೋಕ್ ಮಾಡಿದಾನೆ ಅಂತ ಹೇಳಿದಾಗ ಉರ್ದೋಯ್ತು ನಂಗೆ. ಅವಾಗ ಅವ್ರು ಹೇಳಿದ್ರು, ಒಂದು ವಿಡಿಯೋ ಹಾಕಿ, ಜಸ್ಟ್ ಪುಟ್ ಔಟ್ ಅ ವಿಡಿಯೋ ಸೇಮ್ ಹಿಂಗೆಲ್ಲ ಆಗ್ತಾ ಇದೆ ಅಂಡ್ ಟ್ಯಾಗ್ ಸುದೀಪ್ ಸರ್. ಸರಿ ಸರ್ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಅದೆಲ್ಲ ಮಾಡಕ್ ಇಷ್ಟ ಇಲ್ಲ ಸರ್. ಆಚೆ ಬಂದ್ಮೇಲೆ ಎಲ್ಲೊಂದ್ ಕಡೆ ಫಸ್ಟ್ ವಿಡಿಯೋ ಅಂದ್ರೆ ಎಲ್ಲೊಂದ್ ಕಡೆ ಥ್ಯಾಂಕ್ ಯು ಅಂತ ಎಲ್ಲ ಹೇಳ್ಬಿಟ್ಟು ಒಂದು ಗ್ರೇಟ್ಫುಲ್ನೆಸ್ ವ್ಯಕ್ತಪಡಿಸ್ಬೇಕು ಅನ್ನೋ ವಿಡಿಯೋ ಹಾಕೋಣ ಅಂತಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಹಿಂಗಾಗ್ಬಿಡ್ತು, ಬೇಜಾರಾಗ್ಬಿಡ್ತು. ಸೊ ಮಕ್ಕ ಬೈದ್ಬಿಟ್ಟು ಒಂದ್ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ತುಂಬಾ ಜನ ನೋಡಿ, ತುಂಬಾ ಜನ ಆಮೇಲೆ ಅದ್ರ ಕೆಳಗ್ ಕಮೆಂಟ್ ಮಾಡಿ, ಸಾರಿ ಗೊತ್ತಿರೋದಿಲ್ಲ. ಆ ಕಳ್ಳನ್ ಮಗ ಅವ್ನ್ ಮೀಮ್ ಪೇಜ್ ಅವನು ಈ ವಿಡಿಯೋ ನೋಡ್ಬಿಟ್ಟು ಅವ್ನ್ ವಿಡಿಯೋ ತೆಗೆದ್ಬಿಟ್ಟ. ಅಷ್ಟ್ರಲ್ಲಿ ಅದು 1 million ಸರ್, 1.1 million ವ್ಯೂಸ್ ಬರ್ಬೇಕು ಅಂದ್ರೆ ತುಂಬಾ ಜನ ನೋಡ್ಬಿಟ್ಟಿರ್ತಾರೆ. ಹೌದೌದು. ಇವಾಗ ನಾವು ಸ್ಟಾರ್ಟಿಂಗ್ ನೋಡ್ಬೇಕಂದ್ರೆ ಹಂಗೆ ಅನ್ಸುತ್ತಲ್ಲ ಸರ್, ಯಾಕೆ ಹಿಂಗ್ ಮಾತಾಡಿದ್ದೆ, ಹೌದು ಯಾಕೆ ಹಿಂಗ್ ಮಾತಾಡ್ತೀಯ, ಹೌದು ಅಂತದೇನ್ ಪರ್ಸನಲ್ ಕೋಪ ಅವ್ರ ಮೇಲೆ. ಸರ್ ಅವ್ರು ಎಷ್ಟು ಸ್ವೀಟ್ ಆಗಿ ನನ್ನ ಹೊಗಳ್ತಾ, ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ. ನಾನು ಎಂತದೇ ಒಪಿನಿಯನ್ ಕೊಟ್ಟರು ಸ್ಟೇಜ್ ಮೇಲೆ ಗ್ರೇಸ್ಫುಲ್ ಆಗಿ ತಗೊಳ್ಳುವಂತಹ ಒಬ್ಬ ವ್ಯಕ್ತಿ, ಸೆನ್ಸಿಬಲ್ ವ್ಯಕ್ತಿ, ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗುವಂತಹ ವ್ಯಕ್ತಿ. ಮುಸ್ಸಂಜೆ ಮಾತು ಸಿನಿಮಾನಲ್ಲಿ ಅವ್ರು RJ ಆಗಿರ್ತಾರೆ. ನಾನು ಇದ್ದಂತಹ ಸ್ಟೇಷನ್ ಅಲ್ಲೇ RJ ಅವರು. ಅಂತ ಆ ಸಿನಿಮಾ ಎಲ್ಲ ನೋಡ್ಕೊಂಡು ಅದೇ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಹುಚ್ಚು ಪ್ರೀತಿ ಅವ್ರ ಸಿನಿಮಾಗಳೆಲ್ಲ ನೋಡ್ಬಿಟ್ಟು. ಸಡನ್ ಆಗಿ ನನ್ನ ಮಕ್ಕಳ ನನ್ನನ್ನೇ ಉಲ್ಟಾ ತಿರುಗಿಸ್ತಿದ್ರಲ್ಲ ನೀವು ಅಂತ ನೋಡಿದಾಗ ಉರ್ದೋಯ್ತು ನಂಗೆ. ಅಂಡ್ ಅವ್ರುಗಳು ಹೆಂಗಂದ್ರೆ, ಕೆಲವು ಜನ ಬೇಜಾರಾಗ್ಬಿಡುತ್ತೆ, ಯಾವ್ದೋ ಒಂದು ಮೀಮ್ ವಿಡಿಯೋ ನೋಡ್ಬಿಟ್ಟು ನಾಯಿಗಳನ್ನ ಚೂ ಬಿಡೋತರ ಇವ್ರುಗಳು ಇಮಿಡಿಯೇಟ್ ಆಗಿ ಓಡ್ ಬರ್ತವೆ, ಬಂದು ಗೋಳಕ್ಕೆ ಏನಕ್ಕೆ ಇದ್ ಮಾಡ್ತೀಯ ಅಮ್ಮ ಅಕ್ಕ ಅಂತೆಲ್ಲ ಬೈಯಕ್ಕೆಲ್ಲ ಬರ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದು ಎಲ್ಲಿಂದ ಬರ್ತಾ ಇದೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದು ಏನು ಗೊತ್ತಿಲ್ಲ. ಒಂದ್ ವಿಡಿಯೋ ಒಂದು ಇಷ್ಟು ಎಡಿಟ್ ಮಾಡಿ ಹಾಕ್ಬಿಟ್ಟು ಕ್ಯಾಪ್ಷನ್ ಮೇಲೆ ಕೆಳಗೆ ಹಾಕ್ಬಿಟ್ರೆ ಅದೇ ನಿಜ ಅಂತ ನಂಬುವಂತಹ ಒಂದು ಜಗತ್ತಲ್ಲಿದೆ. ಬಿಟ್ರೆ ಓಟು ಮಾಡ್ಬಿಡ್ತಾರೆ ಎಲೆಕ್ಷನ್ಗೆ ಆ ಒಂದ್ ಮೀಮ್ಸ್ ಇಂದಾನೆ. ಸೊ ಅದು ತುಂಬಾ ಬೇಜಾರಾಯ್ತು ಸರ್. ಯಾಕಂದ್ರೆ ಫಸ್ಟೇ ನಾವುಗಳೆಲ್ಲ ಆಚೆ ಬಂದಿದೀವಿ, ಅದು ಇದು ಅಂತ ನೋವಲ್ಲಿ ಇರ್ತೇವೆ. ಅದ್ರಲ್ಲೂ ನಮ್ಮ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡ್ಬೇಕು, ನಮ್ಮ ಹೆಸರಲ್ಲಿ ವ್ಯೂಸ್ ಮಾಡ್ಬೇಕು ಅಂತ ಏನೇನ್ ಮಾಡ್ತಾರೆ ನನ್ ಮಕ್ಳು. ಅಲ್ಲ, ಇಂಥ ವಿಷಯಗಳಿಂದಾನೆ ಅದೆಷ್ಟು ಗಲಾಟೆಗಳಾಗಿರ್ಬೋದು, ಸೆಲೆಬ್ರಿಟಿ ನಡುವೆ ವಿಷಯಗಳಾಗಿರ್ಬೋದು ಅಂತ. ತುಂಬಾ ಅಂದ್ರೆ ನಾನು ಇದೆಲ್ಲ ಇಂಥದ್ದೆಲ್ಲ ನೋಡಿದೀನಿ ಸರ್ ಮುಂಚೆ. ಸುಮ್ನೆ ಬೇಕಂತ ಕಾಲೆಳೆಯಕ್ಕೆ ಇದ್ ಮಾಡಕ್ಕೆ ಅಂತ ಸೆಲೆಬ್ರಿಟೀಸ್ ನಡುವೆ ತಂದಿಡಕ್ಕೆ ಇದೆಲ್ಲ ಮಾಡ್ತಾರೆ ಸರ್ ಇವರು.
ಈ ಮೀಮ್ ಪೇಜಸ್ ಅವ್ರು ಕುತ್ಕೊಂಡು ಯಾವ್ದೋ ಒಂದು ಟೀ ಅಂಗಡಿ ಆಚೆ ಗಲ್ಲಿನಲ್ಲಿ ಕುತ್ಕೊಂಡು ಟೈಪ್ ಮಾಡೋದು, ಇಲ್ಲಿ ನಾವುಗಳು ಸಿಕ್ಕಾಕೊಂಡು ಓದಾಡ್ಬಿಡ್ತೀವಿ ಆ ತರದ್ದು. ಇದು ನೋಡಿದೀನಿ, ಬಟ್ ನಂಗೆ ಅದು ಪರ್ಸನಲ್ ಆದಾಗ ಗೊತ್ತಾಯ್ತು ನಂಗೆ, ಹಿಂಗ್ ಉರಿ ಅಂದ್ರೆ ಇದಾ ಅಂತ ಗೊತ್ತಾಗುತ್ತೆ ನಂಗೆ. ಅವ್ರು ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡ್ಕೊಂಡ್ ಬಂದಿರ್ತೀವಿ ಸರ್, ಒಂದ್ ವಿಡಿಯೋ ಸಾಕು ನಿಮ್ ಲೈಫ್ ಡ್ಯಾಮೇಜ್ ಮಾಡುತ್ತೆ. ಸುದೀಪ್ ಸರ್ ಬಗ್ಗೆ ಹಿಂಗ್ ಮಾತಾಡಿದಾನೆ ಅಂತ ಒಂದ್ ವಿಡಿಯೋ ಸಾಕು. ಸೊ ಎಲ್ಲೇ ಇಮ್ಯಾಜಿನ್ ಮಾಡಿ, ಅವ್ರ ಫ್ಯಾನ್ಸ್ ಎಲ್ಲಾ ಕಡೆ ಇರ್ತಾರೆ. ಸುಮ್ನೆ ಎಲ್ಲಾದ್ರೂ ನೋಡ್ಬಿಟ್ಟು ಅದು ಇದು ಅಂತ ಮಾಡ್ಬಿಟ್ಟು ಸುಮ್ನೆ ಜಗಳಕ್ಕೆ ಅದಕ್ಕೆ ಅಂತ ಇದಕ್ಕೆ ಅಂತ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ಬೇಕಲ್ಲ, ಇದು ನಾನು ಅವ್ರ ಬಗ್ಗೆ ಮಾತಾಡ್ಲೇ ಇಲ್ಲ, ಇದು ಫೇಕ್ ಸುದ್ದಿ, ಸುಳ್ಳು ಸುದ್ದಿ ಅಂತ ಹೇಳ್ಬೇಕು ಅಂತ. ಅದಕ್ಕೆ ಎನಿವೇ ನಂದು ಒಂದ್ ವಿಡಿಯೋ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದ್ ವಿಡಿಯೋ ಹಾಕ್ದೆ. ಜನ ನೋಡಿದ್ರು ತುಂಬಾ ಜನ ಈಗ ಇಲ್ಲ ಸಾರಿ ನೀವ್ ಹೇಳಿದ್ ನಿಜಾನೇ, ನಾವ್ ಅವ್ರ ಮಾತು ಕೇಳಬಾರ್ದು ಅಂತ. ಐ ಥಿಂಕ್ ಮೀಮ್ ಮಾಡೋರ್ ತಪ್ಪಲ್ಲ, ಆಡಿಯನ್ಸ್ ತಪ್ಪು. ನಾವೇ ನೋಡೋದು, ನಾವೇ ಬೆಳೆಸೋದು, ನಾವೇ ಅದನ್ನ ಶೇರ್ ಮಾಡೋದು. ಸೊ ನಾವು ಫಸ್ಟ್ ಅದನ್ನ ನೋಡಿದಾಗ ಇದು ಒರಿಜಿನಲ್ ಸೋರ್ಸ್ ಅಂತ ನೋಡಿ, ನಾವುಗಳೆಲ್ಲ ಅಲ್ಲಿ ಸೈಡ್ ಆಪ್ಷನ್ ಇರುತ್ತಲ್ಲ ಶೇರ್, ಪಟ್ ಅಂತ ಹೊಡೆದ್ಬಿಟ್ಟು 5 ಗ್ರೂಪ್ ಕಳ್ಸಿಬಿಟ್ರೆ ನಮ್ಗೆ ಖುಷಿ, ಸಂತೋಷ, ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ನಾವು ಮುಂಚೆ ಸ್ವಲ್ಪ ಸೋರ್ಸ್ ಚೆಕ್ ಮಾಡಿ ಅಂತ. ಬಿಕಾಸ್ ನೀವು 5 ಜನರು ಕಳಿಸ್ತೀರಾ, 5 ಜನ ಇನ್ನೊಂದು 5 ಜನ, ಆ ಕ್ರೇಜಿ ಆಗಿ ಡಬಲ್ ಆಗ್ಬಿಡುತ್ತೆ ರೀಚ್. ಸುಳ್ಳು ಸುದ್ದಿ ಅದು ನೆಗೆಟಿವ್ ಅಲ್ವಾ ಸರ್, ಎಷ್ಟು ಫಾಸ್ಟ್ ಆಗಿ ಹೋಯ್ತು ನೋಡಿ. ಅದೇ ಪಾಸಿಟಿವ್ ಆಗಿ ಹೇಳಿ ಯಾವ್ದಾದ್ರು ಒಂದು ವಿಚಾರ, ಸೊ ಆಗ 1 ದಿನ 2 ದಿನ 3 ದಿನ ಸೊ ಆಗಿ ಜನ ನೋಡ್ತಾ ಹೋಗ್ತಾ ಇರ್ತಾರೆ. ಒಂದೇ ಒಂದು ನೆಗೆಟಿವ್ ಇದು, ಇವ್ರ ಬಗ್ಗೆ ಹಿಂಗ್ ಮಾತಾಡ್ಬಿಟ್ಟ ಅಂತ 24 hours ಅಲ್ಲಿ 1 million ವ್ಯೂಸ್. ಆ ಮೀಮ್ ಪೇಜ್ ಅಲ್ಲೂ ಅವ್ನಿಗೆ ಅಷ್ಟು ವ್ಯೂಸ್ ಸಿಕ್ಕಿಲ್ಲ ಅಲ್ಲಿವರೆಗೂ. ನಂದು ಸುಳ್ಳು ಸುದ್ದಿ ಹಾಕ್ಬಿಟ್ಟು ಫುಲ್ ವ್ಯೂಸ್ ಎಲ್ಲ ಸಿಕ್ಕಿಲ್ಲ. ಸರ್ ನಾನು ಅವಾಗಲೂ ಒಂದು ಪ್ರಶ್ನೆ ಕೇಳ್ಬೇಕಾರೆ, ನೀವು ಹೇಳಿದ್ರೆ ಬಿಗ್ ಬಾಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳ್ಬೇಕಾರೆ, ಅಸಮಾಧಾನ ಇದೆ ಯಾವ ಒಂದು ವಿಷಯಕ್ಕೆ ಅಸಮಾಧಾನ ಇದೆ ಅಮಿತ್ ಅವರಿಗೆ ಅಂತ? ಅಂದ್ರೆ ಇಷ್ಟು ಬೇಗ ಕಳ್ಕೊಳ್ಳುವಂತಹ ಒಬ್ಬ ಅಭ್ಯರ್ಥಿ ಅಲ್ವೇ ಅಲ್ಲ ನಾನು. ಅಂದ್ರೆ ನಾನು ಅಟ್ಲೀಸ್ಟ್ ಒಂದ್ ತಿಂಗಳಾದ್ರೂ ಇರ್ತಾ ಇದ್ದೆ. ಎಲ್ಲೊಂದ್ ಕಡೆ ಬೇಜಾರಾಗುವಂತಹ ವಿಷಯ ಏನು ಅಂದ್ರೆ, ಇಷ್ಟು ಬೇಗ 1 ವಾರದಲ್ಲೇ ಬಂದ್ಬಿಟ್ಟೆ. ಬಿಗ್ ಬಾಸ್ಗೂ ನಾನು ಯಾರು ಅಂತ ನೋಡಕ್ ಆಗದೆ ಇರುವಂತಹ ಒಂದು ಪರಿಸ್ಥಿತಿ. ನಾನ್ ಯಾರು ಅಂತ ನನಗ್ ಗೊತ್ತು, ಬಟ್ ಬಿಗ್ ಬಾಸ್ ನಾನ್ ಯಾರು ಅಂತ ತೋರ್ಸಕ್ಕೆ ಅಂತ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಷ್ಟು ಬೇಗ ಪಟ್ಟಂತ ನನ್ನ ಜರ್ನಿ ಮುಗ್ದೋಯ್ತಲ್ಲ ಅನ್ನೋದೇ ಅಸಮಾಧಾನ ನಂಗೆ. ಮನೆ ಬಿಟ್ಟು ಆಚೆ ಅಷ್ಟು ಬೇಗ ಬಂದ್ಬಿಟ್ಟೆ ಅನ್ನೋದೇ ಅಸಮಾಧಾನ ನಂಗೆ. ಸೊ ಇದೆಲ್ಲ ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ನಾನು ಸಿಕ್ಕಾಬಿಡೆ ತಲೆಹರಟೆ ಮಾಡಿದೀನಿ. ಅದು ಇನ್ನೂ ಕಾಣಿಸ್ಕೊಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಟಿವಿನಲ್ಲಿ. ಅದು ಇನ್ನೂ ಜಾಸ್ತಿ ಕಾಣಿಸ್ಕೊಡಿದ್ರೆ ನಾವು ಮಾಡಿದ ವಿಚಾರಗಳಲ್ಲೂ ಅದು ದಟ್ ವುಡ್ ಹ್ಯಾವ್ ಬಿನ್ ಅ ನೈಸರ್ ಇದು ಅಂತ ನಾನ್ ಲಿಟ್ರಲಿ ಹೇಳಬಲ್ಲೆ. ಯಾವತ್ ದಿನ ಯಾವ ಟೈಮಿಗೆ ಏನೇನ್ ಮಾಡಿದ್ವಿ ಅಂತೆಲ್ಲ ಹೇಳ್ಬಿಟ್ಟು ಅಷ್ಟು ಜ್ಞಾಪಕ ಇದೆ ನನಗೆ. ಅದೆಲ್ಲ ಇತ್ತು, ಬಟ್ ಅದೊಂದು ಬೇಜಾರಾಗುವಂತಹ ವಿಚಾರ. ಇಟ್ಕೊಂಡಿದ್ರೆ ಇನ್ನೂ ಜಾಸ್ತಿ ಇದಿರ್ತಾ ಇತ್ತು ಅಂತ. ಬಿಕಾಸ್ ಎಷ್ಟೋ ಸಲ ಈ ಫಸ್ಟ್ ವೀಕ್ ಈ ತರದ ರ್ಯಾಂಡಮ್ ನಾಮಿನೇಷನ್ ಎಲಿಮಿನೇಷನ್ ಇಂದ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳು ಹೋಗ್ಬಿಡ್ತವೆ ಅಂತ. ಈಗ ಸರಿ ಓಕೆ ಆಚೆ ನಾವುಗಳು ಬಂದ್ಬಿಟ್ವಿ, ಅಲ್ಲಿ ಒಳಗಿರೋರು ಏನಾದ್ರು ಸೂಪರ್ ಆಗಿ ಅದ್ ಮಾಡ್ತಿದಾರ ಇದ್ ಮಾಡ್ತಿದಾರ ಅಂತ ಬಂದಾಗ ತುಂಬಾ ಜನರ ಒಪಿನಿಯನ್ ನಾನು ಓದ್ತಾ ಇರೋದು, ಈ ಸೀಸನ್ ಸ್ವಲ್ಪ ಡೌನ್ ಆಗಿದೆ, ಈ ಸೀಸನ್ ಆ ತರ ಇದೆ, ಈ ತರ ಇದೆ ಅಂತ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಜನರಿಂದ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಾವು ಒಳ್ಳೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ವಿ, ನಮ್ಮನ್ನು ಇಟ್ಕೋಬೇಕಿತ್ತು ನೀವು, ಅಷ್ಟೇ ಸಿಂಪಲ್. ಕೃಷ್ಣ ಮಿಸ್ ಮಾಡ್ಕೊತಿದ್ದೀರಾ ಸರ್? ಮಿಸ್ ಹೌದು, ಸ್ವಲ್ಪ ಮಿಸ್ ಮಾಡ್ಕೊಂತೀನಿ. ಬಟ್ ಐ ಥಿಂಕ್ ಅಲ್ಲಿ ಇಲ್ಲಿ ಪ್ರೋಮೋ ಇದ್ರಲ್ಲೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಚೆನ್ನಾಗ್ ಆಡಿದ್ರೆ ಸಾಕು, ಚೆನ್ನಾಗ್ ಆಡಿ ಗೆದ್ದು ಬರ್ಲಿ ಅಂತ. ಆಯ್ತು ಸರ್, ಇವಾಗ ನನಗೆ ನಾನೊಂದು ನಿಮ್ಗೆ ಇವಾಗ ಬಿಗ್ ಬಾಸ್ ಆಗಿ ನೀವು ಇವಾಗ ಸ್ಪರ್ಧಿಸರಲ್ಲಿ ಓಕೆ, ಒಂದು 4 ಜನ ಹೀರೋಯಿನ್ ನಿಮ್ಗೆ ಇಷ್ಟ ಆದರ್ನ ನೀವು ಸೆಲೆಕ್ಟ್ ಮಾಡ್ಬೇಕು ಸರ್. ಇವಾಗ 4 ಜನ ಹೀರೋಯಿನ್ಗಳನ್ನ ಎಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ ಜೊತೆ ಕರ್ಕೊಂಡು ಹೋಗಕ್ಕೆ. ಹೌದಾ? ಇದೆಲ್ಲ ಇವ್ರುಗಳೆಲ್ಲ ಬರೋದು 100% ಡೌಟ್. ಸುಮ್ನೆ ಹೇಳ್ತೀನಿ, ನೀವು ಕೇಳಿದಿರಾ ಅಂತ. ಒಂದು ದಿವ್ಯಾ ಸ್ಪಂದನ ಅವರು, ರಮ್ಯಾ ಅವರು. ಇನ್ನೊಂದು ರುಕ್ಮಿಣಿ ವಸಂತ್. ಓಕೆ ಆಯ್ತಾ? 3ನೇದು ಚೈತ್ರ ಆಚಾರ್ ಅವರು ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತ. 4ನೇದು ಯಾರನ್ನ ಕರ್ಕೊಂಡು ಹೋಗೋದು? ಅಯ್ಯೋ ತುಂಬಾ ಜನ ಇದಾರೆ ಸರ್, ಹಂಗೆಲ್ಲ 3-4 ಅಂತ ಹೇಳಿದ್ರೆ ಸಾಕಾಗಲ್ಲ. 4ನೇದು ಯಾರ್ಯಾರಿದ್ದಾರೆ? ಸಪ್ತಮಿ ಗೌಡ ಅವರು. ಸರಿ, ಓಕೆ. ಇದು ಬಿಗ್ ಬಾಸ್. ಅಮಿತ್ ಅವರು ಅವರ ಕ್ರಶ್ ಅನ್ನು ಹೇಳಿ ಯಾಕೆ ಅಂತ ಹೇಳ್ಬೇಕು. ಈ 4 ಜನರಲ್ಲಿ ನೀವು 4 ಜನ ಇದ್ರಲ್ಲಿ ಇದ್ರ, ನಿಮ್ಮ ಫೇವ್ರೇಟ್ ಕ್ರಶ್ ಯಾಕೆ ಏನು ಅಂತ ಹೇಳ್ಬೇಕು ಸರ್. ಈ 4 ಜನರಲ್ಲಿ ನನ್ನ ಫೇವ್ರೇಟ್ ಕ್ರಶ್ ದಿವ್ಯಾ ಸ್ಪಂದನ ಅವರು, ರಮ್ಯಾ ಅವರು. ಬೇರೆಯವ್ರದ್ದು ಬಿಟ್ಕೊಡಕ್ ಆಗಲ್ಲ ನಂಗೆ, ಬಟ್ ಮೇನ್ ಇರೋದು ರಮ್ಯಾ ಅವರು. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದ ಕ್ರಶ್ ಅವ್ರ ಮೇಲೆ. ಚಿಕ್ಕ ವಯಸ್ಸಿಂದ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ಹೌದು, ತುಂಬಾ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ತುಂಬಾ ಫೇವ್ರೇಟ್ ಅವ್ರು. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ನಿಮ್ಮಿಂದ ಸರ್. ಅದ ಬಿಕಾಸ್ ಅವರು
ಸಿನಿಮಾಗಳಲ್ಲಿ ಮಾತ್ರ ಅಲ್ಲದೆ ಎಲ್ಲೋ ಒಂದ್ ಕಡೆ ನಿಜ ಜೀವನದಲ್ಲೂ ತುಂಬಾ ಸ್ಟ್ರಾಂಗ್ ವ್ಯಕ್ತಿತ್ವ, ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. Okay. ನೋಡಿದಾಗ ಇನ್ಸ್ಪೈರ್ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಂತ. ಎಷ್ಟು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂತಾರೆ, ಯಾರ್ದೇ ತಪ್ಪಿರ್ಲಿ ಆಚೆ ಬಂದ್ ಮಾತಾಡ್ತಾರಲ್ಲ, ಅದು ರೇರ್ ನಮ್ಮಲ್ಲಿ. ನಮ್ಮಲ್ಲೆಲ್ಲ ಮನೇಲಿ ಇಟ್ಕೊಂಡು ಮನೇಲಿ ಕೂತಿದ್ದ ಜಾಗದಲ್ಲಿ ಫೋನಲ್ಲಿ ಟೈಪ್ ಮಾಡೋದು ಈಸಿ, ಟ್ವಿಟರ್ ಅದು ಅಂತ. ಅಲ್ಲಿ ಹೋಗಿ ಮಾತಾಡೋದು ಕಷ್ಟ. ಅದಕ್ಕೆ ಅವ್ರ ಮೇಲೆ ಸ್ಪೆಷಲ್ ರೆಸ್ಪೆಕ್ಟ್ ಇದೆ. ಅದೊಂದು. ಅದು ಬಿಟ್ರೆ ಸೆಕೆಂಡ್ ಇನ್ನೊಂದು ಟ್ರೀಟ್ಮೆಂಟ್ ರುಕ್ಮಿಣಿ ವಸಂತ್. ಫಾರ್ ಆಲ್ ದ ರೀಸನ್ಸ್. ಎಲ್ರಿಗೂ ಗೊತ್ತು ರುಕ್ಮಿಣಿ ವಸಂತ್ ಅವ್ರು ಲವ್ಲಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಅಂಡ್ ಸಿಕ್ಕಾಬಡೆ ಸ್ಮಾರ್ಟ್. ಅವ್ರು ಯೋಚನೆ ಮಾಡೋ ರೀತಿ ಅಷ್ಟೇ ಮುದ್ದಾಗಿ ಕಾಣಿಸ್ತಾರ. ಕಳಪೆ ಕೊಡೋದ್ರೆ ಯಾರಿಗೆ ಕೊಡ್ತೀರಾ ಸರ್? ಕಳಪೆ ಕಳಪೆ ಎಲ್ಲ ಸೇರಲ್ಲ ಸರ್, ಇವರೆಲ್ಲ ಹೀರೋಯಿನ್ಸ್. ನೀವು ಬೇರೆ ನನ್ ಕಳಪೆ ಮಾಡ್ತಾರೆ. ಸ್ಪರ್ಧೆ ಅಂತ ಬರುವಾಗ ಕಳಪೆ ಅಂತ ಯಾರಿಗಾದ್ರೂ ಕೊಡ್ಬೇಕು ಅಂತ ಮೇ ಬಿ ಚೈತ್ರ ಅವರು, ಬಿಕಾಸ್ ಐ ಲೈಕ್ ಹರ್ ಸೋ ಮಚ್. ಅವ್ರಂದ್ರೆ ತುಂಬಾ ಇಷ್ಟ. ಅವ್ರು ಅರ್ಥ ಮಾಡ್ಕೊಂತಾರೆ ನಂಗೆ ಕಳಪೆ ಕೊಟ್ಟ, ಏನಕ್ಕೆ ಕೊಟ್ಟ ಅಂತ ಅರ್ಥ ಮಾಡ್ಕೊಂತಾರೆ. ಅಂಡ್ ಜೆನ್ಯೂನ್ ಸೋಲ್ ಅವರು. ತುಂಬಾ ಒಳ್ಳೆ ಜೀವಿ. ಅವ್ರು ಅರ್ಥ ಮಾಡ್ಕೊಂತಾರೆ. ಚೈತ್ರ. ಇವಾಗ ಇನ್ನೊಂದು ಸರ್, ಇವಾಗ ಸ್ಟಾರ್ಗಳು ಅಂದ್ರೆ ಆಕ್ಟರ್ಗಳಲ್ಲಿ ಯಾರನ್ನ ಒಂದ್ 4 ಜನ ಕರ್ಕೊಂಡು ಹೋಗಿದ್ರೆ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಆಕ್ಟರ್ಗಳಲ್ಲ, ಬನ್ನಿ ತಗೊಳ್ಳಿ. ನಮ್ ಡಿ ಬಾಸ್, ಅದಾದ್ಮೇಲೆ ಉಪ್ಪಿ ಸರ್, ಅದಾದ್ಮೇಲೆ ಶಿವಣ್ಣ, ಲಾಸ್ಟ್ ಅಲ್ಲಿ ರಕ್ಷಿತ್ ಶೆಟ್ರು. 4 ಜನರನ್ನ ಕರ್ಕೊಂಡು ಹೋಗ್ತೀನಿ. ರಕ್ಷಿತ್ ಶೆಟ್ರು ಎಲ್ರಿಗಿಂತ ಸೈಲೆಂಟ್ ಆಗಿರ್ತಾರೆ ಅವ್ರ ಪಾಡಿಗೆ, ಬಟ್ ಮನೆ ಕ್ರಶ್ ಆಗಿರ್ತಾರೆ ಅವ್ರು. ಸಡನ್ ಆಗಿ ಬಿಗ್ ಬಾಸ್ ಒಂದು ಅಮಿತ್ ಅವರೇ ನೀವು ಉಳ್ಕೊಳ್ಬೇಕಂದ್ರೆ ಇವರೆಲ್ಲ ಒಬ್ರು ಮನೆ ಕಳ್ಸ್ಬೇಕಂದ್ರೆ ಯಾರನ್ನ ಕಳಿಸ್ತೀರಾ? ಮೋಸ್ಟ್ಲಿ ರಕ್ಷಿತ್ ಶೆಟ್ರು ಅಂತ ಹೇಳ್ಬೋದು. ಬಿಕಾಸ್ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ ಈ ಆಟದಲ್ಲಿ. ನಾನ್ ಬಿಟ್ಬಿಟ್ರೆ ನಾನು ಹೋಗ್ತೀನಿ ಅಂತ ಖುಷಿಯಾಗಿರ್ತಾರೆ. ನಾನು ಹೋಗ್ಬಿಟ್ಟು ಒಂದ್ 2 ವರ್ಷ ತಗೊಂಡು ರಿಚರ್ಡ್ ಆಂಟನಿ ತಗೊಂಡ್ಬರ್ತೀನಿ, ಆರಾಮಾಗಿರ್ತೀನಿ. ಮಧ್ಯದಲ್ಲಿ US ಅಲ್ಲಿ ಎಲ್ಲಾದ್ರೂ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ, ಹಿಂಗ್ ಬರ್ತೀನಿ ನಾನು ವಾಪಸ್ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ನನ್ ಪಾಡಿಗೆ ನಾನು ಆರಾಮಾಗಿರ್ತೀನಿ. ಅಂದ್ರೆ ತುಂಬಾ ಸಾಲಿಟ್ಯೂಡ್, ಅಂದ್ರೆ ತುಂಬಾ ಒಂದು ಪರ್ಸನಲ್ ಸ್ಪೇಸ್ ಅನ್ನ ಇಟ್ಕೊಳ್ಳುವಂತಹ ವ್ಯಕ್ತಿ. ಅವ್ರಿಗೆ ಇದೆಲ್ಲ ಆಗಲ್ಲ ಮೋಸ್ಟ್ಲಿ. ಸೊ ಐ ಥಿಂಕ್ ಔಟ್ ಆಫ್ ರೆಸ್ಪೆಕ್ಟ್ ನಾನು ಶೆಟ್ರೆ ಹೋಗ್ ಬನ್ನಿ ಪ್ಲೀಸ್, ನೀವು ಹೋಗಿ ರಿಚರ್ಡ್ ಆಂಟನಿ ಮಾಡ್ಕೊಂಡ್ ಬನ್ನಿ. ಅಷ್ಟರಲ್ಲಿ 3 ಸೀಸನ್ ಬಿಗ್ ಬಾಸ್ ಆಗಿರುತ್ತೆ. ಜಂಟಿಯಾಗಿ ಕರ್ಕೊಂಡು ಹೋಗಿದ್ರೆ ಯಾರು? ಜಂಟಿಯಾಗಿ ಯಾವ ಹೀರೋನ ಕರ್ಕೊಂಡು? ಹೀರೋಯಿನ್ ಒಬ್ರು, ಹೀರೋ ಒಬ್ರು ಯಾರು? ಅಂದ್ರೆ ಶಿವಣ್ಣ ಅವರು ಜಂಟಿ. ಜಂಟಿಯಾಗಿ ಕರ್ಕೊಂಡು ಹೋಗ್ಬೇಕು. ಏನ್ ಮಜಾ ಇರುತ್ತೆ. ಅಯ್ಯೋ 5 ನಿಮಿಷ ಶಿವಣ್ಣ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಮಜಾ ಇರುತ್ತೆ. ಶಿವಣ್ಣನ ಅವರ ಪರ್ಸನಾಲಿಟಿ ಇರೋದೇ ಆತರ. ಅದು ಹೀರೋಯಿನ್ ಅಂದ್ರೆ ಐ ಥಿಂಕ್ ರುಕ್ಮಿಣಿ ವಸಂತ್ 100%. ಅವ್ರ ಜೊತೆ ಮಾತಾಡುವಂತಹ ಕಾನ್ವರ್ಸೇಷನ್ಗಳು ಬೇರೆ ತರ ಇರುತ್ತೆ ಅಂತ. ಅರೆ ನಾನು ಯಾವಾಗ ಅವ್ರನ್ನ ಮೀಟ್ ಮಾಡಿದ್ದೀನೋ ಇಂಟರ್ವ್ಯೂ ಸಮಯದಲ್ಲಿ ಮಾತ್ರ ಮೀಟ್ ಮಾಡಿದ್ದು. ಅಲ್ಲಿ ಇಲ್ಲಿ ಮಾತಾಡಿದೀವಿ, ಬಟ್ ಅವರಲ್ಲಿ ಇನ್ನು ಬೇರೆ ಬೇರೆ ತರದ ಕಾನ್ವರ್ಸೇಷನ್, ಫಿಲಾಸಫಿ, ಜೀವನ, ಇದ್ರ ಬಗ್ಗೆ ಅವ್ರ ಯೋಚನೆಗಳು, ಅವ್ರ ಪರ್ಸ್ಪೆಕ್ಟಿವ್ ಏನಿರುತ್ತೆ ಇದೆಲ್ಲ ತಿಳ್ಕೊಳಕ್ ತುಂಬಾ ಇಷ್ಟ ನಂಗೆ. ಸೊ ಮೇ ಬಿ ಇದ್ರ ಮೂಲಕ ಅವ್ರು ಹೆಂಗ್ ನೋಡ್ತಾರೆ ಲೈಫ್ ಅಂದ್ರೆ ಹೆಂಗ್ ನೋಡ್ತಾರೆ, ಲವ್ ಅಂದ್ರೆ ಹೆಂಗ್ ನೋಡ್ತಾರೆ, ಇದಂದ್ರೆ ಹೆಂಗ್ ನೋಡ್ತಾರೆ, ಅದೆಲ್ಲ ಗೊತ್ತಾಗ್ತಾ ಇತ್ತು ನಂಗೆ. ಹೀರೋಗಳಲ್ಲಿ ಇವಾಗ ನೀವು ಸೆಲೆಕ್ಟ್ ಮಾಡಿರೋಲ್ಲಿ ಹಗ್ ಮಾಡ್ಕೊಂಡು ಒಂದ್ ಮುತ್ ಕೊಡಿ ಅಂದ್ರೆ ಯಾರಿಗೆ ಕೊಡ್ತೀರಾ? ಹಗ್ ಮಾಡ್ಕೊಂಡು ಮುತ್ ಕೊಡಿ ಶಿವಣ್ಣ. ಓಕೆ, ಅಷ್ಟೊಂದು ಇಷ್ಟ ಸರ್ ಶಿವಣ್ಣ? ತುಂಬಾ ಇಷ್ಟ ನಂಗೆ ಶಿವಣ್ಣ. ಅಪ್ಪು ಸರ್ ತುಂಬಾ ಇಷ್ಟ. ಶಿವಣ್ಣ ಸ್ಪೆಸಿಫಿಕ್ಲಿ 2-3 ಸಲ ಅವ್ರ ಮನೆಗೆ ಹೋಗಿದ್ದೀನಿ. ಪ್ರತಿ ಸಲ ಹೋದಾಗ್ಲೂ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ. ವೆರಿ ಸ್ವೀಟ್ ಫ್ಯಾಮಿಲಿ. ಗೀತಾ ಅಮ್ಮ ಅವರು ಅಷ್ಟೇ, ಅವರು ತುಂಬಾ ಸ್ವೀಟ್ ಆಗಿ ಮಾತಾಡೋ. ಅವ್ರ ಮಗಳು ನಿವೇದಿತಾ, ಅದೇನ ಸ್ವೀಟ್ ಹಾರ್ಟ್. ತುಂಬಾ ಒಳ್ಳೆ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ. ಅವ್ರದೇ ಈಗ ಫೈರ್ ಫ್ಲೈ ಅನ್ನುವಂತಹ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. ಸೊ ಒಳ್ಳೊಳ್ಳೆ ಕಲಾವಿದರಿಗೆ ಚಾನ್ಸ್ ಕೊಡ್ತಾ ಇದಾರೆ ಅವರು. ಅಂಡ್ ಅಂತವ್ರು ಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಬೆಳೆಸಕ್ಕೆ ಹೊಸ ಟ್ಯಾಲೆಂಟ್, ಯಂಗ್ ಟ್ಯಾಲೆಂಟ್ ಗಳನ್ನ. ಸೊ ಕೂಡೋಸ್ ಟು ಹರ್ as well. ಸೊ ಅದೊಂಥರ ಫ್ಯಾಮಿಲಿ ನೋಡಿದ್ರೆ ಖುಷಿ ಆಗುತ್ತೆ. ವೆರಿ ಸ್ವೀಟ್. 3 ಜನ ಅಷ್ಟೇ ಚೆನ್ನಾಗಿರ್ತಾರೆ. RJ ಆಗದೆ ಹೋದ್ರೆ ಏನಾಗ್ಬೇಕಂತ ಆಸೆ ಇದೆ ಸರ್? RJ ಆಗಿರೋದಿಲ್ಲ ಅಂದ್ರೆ ನಾಟಕ, ಆಕ್ಟಿಂಗ್ ಇದೆಲ್ಲ, ರಂಗಭೂಮಿ ಇದೆಲ್ಲ ಮಾಡ್ತಾರೆ. ಮುಂಚೆಯಿಂದಾನು ನಾನು ನಾಟಕ, ಥಿಯೇಟರ್ ಇದೆಲ್ಲ ಮಾಡ್ತಾ ಇದ್ದೆ. RJ ಆಗಿರೋದಿಲ್ಲ ಅಂದ್ರೆ ಐ ವುಡ್ ಹ್ಯಾವ್ ಜಸ್ಟ್ ಗಾಟನ್ ಇಂಟು ಆಡಿಷನ್ ಅದು ಇದೆಲ್ಲ ಮಾಡ್ಕೊಂಡು ಆಕ್ಟಿಂಗ್ ಇದೆಲ್ಲ ಮಾಡ್ತಿದ್ದೆ. ಬಟ್ ಮಾತನ್ನು ಟ್ಯಾಲೆಂಟ್ ಇವೆಂಚುಲಿ ಯಾವಾಗ ಬಂತು, ಓಕೆ ಸರಿ ಇದನ್ನ ಯೂಸ್ ಮಾಡ್ಕೊಂಡು ಯಾವ ತರದ್ ನಾನು ಕರಿಯರ್, ವೃತ್ತಿ ಹೆಂಗ್ ಮಾಡ್ಕೋಬಹುದು ಅನ್ನುವಂಥದ್ದು ಬಂತು. ಅಂಡ್ ಮಾತಲ್ಲಿ ಸಖತ್ ಕರಿಯರ್ಗಳಿದೆ, ಸಖತ್ ಜೋರ್ ಕರಿಯರ್ಗಳಿದೆ. ಮೇ ಬಿ ನನ್ನ ಬ್ಯಾಡ್ ಲಕ್ಗೆ ಬಿಗ್ ಬಾಸ್ ಆಗದೆ ಇರಬಹುದು, ಬಟ್ ಐ ಥಿಂಕ್ ಆಚೆ ಒಳ್ಳೊಳ್ಳೆ ಜಾಗಗಳಿದೆ. ಮಾತಿನ ಮೂಲಕ ಎಲೆಕ್ಷನ್ ಗೆಲ್ತಾರೆ ಈಗ. ಏನಕ್ಕಾಗಲ್ಲ. ಐ ಥಿಂಕ್ ಮಾತಾಡೋದು ಅದೊಂದು ಎಲ್ಲೊಂದ್ ಕಡೆ ಚೇಂಜ್ ಆಯ್ತು ಲೈಫ್. ಬಟ್ ಅದಕ್ಕೆ ಮುಂಚೆ ಆಕ್ಟಿಂಗ್ ಐತಿ ಅಲ್ಲಿರ್ತದೆ. ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ಒಂದು 3 ಸ್ಪರ್ಧಿಗಳು, ಫಸ್ಟ್, ಸೆಕೆಂಡ್, ಥರ್ಡ್ ಇವ್ರು ಬರ್ಬೋದು ಅಂದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಯಾರಂತ? ಸರ್ ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಕಾಕ್ರೋಚ್ ಸುದಿ. ಓಕೆ.
ಸೆಕೆಂಡ್ ಗಿಲ್ಲಿ ನಟ, ಥರ್ಡ್ ಅಶ್ವಿನಿ ಗೌಡ. ಐ ಥಿಂಕ್ 3 ಜನ ತುಂಬಾ ಪವರ್ಫುಲ್ ಕ್ಯಾಂಡಿಡೇಟ್ಸ್ ಅಂತ. ಅಶ್ವಿನಿ ಗೌಡ ಅವ್ರು ಗೆದ್ರು ನಂಗೆ ಅಷ್ಟೇ ಖುಷಿ ಆಗಿರುತ್ತೆ, ಯಾಕಂದ್ರೆ ಐ ಥಿಂಕ್ ಈ ಹೆಣ್ಮಕ್ಳು ಗೆದ್ದಿ ತುಂಬಾ ಕಮ್ಮಿ ಇಡೀ ಬಿಗ್ ಬಾಸ್ ಇದೆಲ್ಲ ಬಂದಾಗ. ಐ ಮೀನ್ ಗೆಲ್ಲೋದ್ರಲ್ಲಿ ಹೆಂಗಸರು ಗಂಡಸರು ಅದು ಬರಲ್ಲ, ಬಟ್ ಅವ್ರು ಗೆದ್ರು ಖುಷಿ ಆಗುತ್ತೆ. ಅಂದ್ರೆ ತುಂಬಾ ಜಾಗಗಳಲ್ಲಿ ಹೇಳಿದ್ರು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿ ಜೋರಾಗಿ ಕೂಗೋದು ಇದೆಲ್ಲ ಮಾಡಿದ್ದಾರೆ ಅಂತ, ಬಟ್ ಸ್ಟಿಲ್ ಅವ್ರು ಗೆದ್ರೆ ಒಂದು ಎಷ್ಟು ಜನರಲ್ಲಿ ಆ ಒಂದು ಭರವಸೆ ಬರುತ್ತೆ, ಓ ನಾನು ಹೋಗಿ ಗೆಲ್ಲಬಲ್ಲೆ ಅಂತ, ಆ ತರದ್ದು. ಐ ಥಿಂಕ್ ಶೀಸ್ ಆಲ್ಸೋ ಪವರ್ಫುಲ್ ಕಂಟೆಂಡರ್ ಅಶ್ವಿನಿ ಗೌಡ. ಸರ್ ಅದಕ್ಕಿಂತ ಮುಂಚೆ ಮುಂಚೆ ಒಂದು 4 ಪ್ರಾಣಿಗಳು ಹೇಳ್ತೀನಿ, ಇದು ಆ ಬಿಗ್ ಬಾಸ್ ಮನೆ ಒಳಗಡೆ ಯಾರಿಗೆ ಹೋಲಿಕೆ ಆಗುತ್ತೆ ಅಂತ. ಕಮಾನ್. ಹುಲಿ. ಹುಲಿನ ಹಾ ಕರಿಬಸಪ್ಪ. ನಾನು ಅದ್ ಯಾವ ತರದ ಹುಲಿ ಅಂತ ಗೊತ್ತಾಯ್ತು. ಸ್ಟಾರ್ಟಿಂಗ್ ಅಲ್ಲಿ ಹುಲಿ, ಆಮೇಲೆ ಇಲಿ. ಸಿಂಹ. ಸಿಂಹ. ಓ ಓ ಸಿಂಹ ಅಂದ್ರೆ ಅಶ್ವಿನಿ ಗೌಡ. ಓಕೆ. ಒಂದು ನೀರಾನೆ ಅಂದ್ರೆ ಅದು ಏನು ಮುಂದೆನೆ ಬರಲ್ಲ, ಅದು ಸ್ಟಿಲ್ ಆಗಿರುತ್ತೆ ಅನ್ನೋ. ನೀರಾನೆ ಅಂದ್ರೆ ಸತೀಶ್ ಸರ್, ಡಾಗ್ ಸತೀಶ್ ಅವರು. ಜಿಂಕೆ. ಜಿಂಕೆ 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 ತರ ಸ್ಪಂದನ ಅವರು. ಓಕೆ. ಉಸಿರು ಒಳಗಡೆ ಒಂದು ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸೋದು. ಕಾಕ್ರೋಚ್ ಸುದ್ದಿ ಅವರು. ಓಕೆ ಓಕೆ. ನರಿ ಬುದ್ಧಿ ಯೋಚನೆ ಮಾಡಿ ಮಾಡ್ತಾರೆ ಅನ್ನೋ ತರ. ನರಿ ಬುದ್ಧಿ ಯೋಚನೆ ಮಾಡಿ ಮಾಡುವಂತವ್ರು ಯಾರಿದ್ದಾರೆ? ಆದ್ರೆ ಅಷ್ಟು ಸ್ಮಾರ್ಟ್ ಆಗಿ ಯಾರು ಯೋಚನೆ ಮಾಡ್ತಾ ಇಲ್ಲ ಸರ್ ಈ ಸೀಸನ್. ಸುಮ್ನೆ ಏನೋ ಆಟ ಆಡ್ತಾ ಇದಾರೆ ಸರಿ, ಬಟ್ ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡಿ ಪ್ಲಾನ್ ಮಾಡಿ ಆ ತರದೆಲ್ಲ ಏನು ಇಲ್ವೇ ಇಲ್ಲ ಇಲ್ಲಿ ಈ ಸೀಸನ್ ಅಲ್ಲೇ. ನರಿ ಬುದ್ಧಿ ಯಾರಿಗಿರ್ಬೋದು? ಐ ಥಿಂಕ್ ಕ್ಲೋಸೆಸ್ಟ್ ಟು ಸುದ್ದಿ ಅವರೇ. ಬಿಕಾಸ್ ಅಂದ್ರೆ ಗೇಮ್ ಪ್ಲಾನ್ ಹೆಂಗ್ ಆಟ ಆಡ್ಬೋದು, ಹೆಂಗ್ ಇದ್ ಮಾಡ್ಬೋದು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಓಕೆ. ಮುಂಗಾರು ಮಳೆಯಲ್ಲಿರೋ ಮೊಲ, ಅದನ್ನ ಇಟ್ಕೊಂಡು ಅಮರ ಪ್ರೇಮಿ ಆಗಿಬಿಟ್ಟಿರೋದು ಯಾರು ಅಂತ ಇವಾಗ. ಸರ್ ನಾನ ಮೊಲ ಸರ್, ಗಣೇಶ್ ಕರಿಬಸಪ್ಪ ಅವರು. ನಾವಿಬ್ರು ಜೋಗ್ ಫಾಲ್ಸ್ ಸುದೀಪ್ ಬಂದ್ ನಿಂತ್ಕೊಡ ಅಷ್ಟೇ. ನಾವಿಬ್ರು ಹೀರೋಯಿನ್ ಸರ್ ಪೂಜಾ ಗಾಂಧಿ ಅವರು. ಕರಿಬಸಪ್ಪ ಅವ್ರಿಗೂ ಹೀರೋಯಿನ್. ಅವ್ರಿಗೆ ಯಾರು ಸರ್ ಹೀರೋಯಿನ್? ಅಯ್ಯಯ್ಯೋ, ಅವ್ರಿಗೆ ಹೀರೋಯಿನ್ ಯಾರಾದ್ರೂ ಮಾಡ್ಬೇಕು ಅಂದ್ರೆ ಸತೀಶ್ ಅವ್ರನ್ನ ಹೀರೋಯಿನ್. ಐ ವಾಸ್ ಆಲ್ವೇಸ್ ಟೆಲ್ಲಿಂಗ್ ಸತೀಶ್ ಕ್ಯಾಡಬಮ್ಸ್ ಅವರು ಮತ್ತೆ ಕರಿಬಸಪ್ಪ ಅವರು ಒಂದು ಜಂಟಿ ಆಗಿದ್ರೆ ಹೆಂಗ್ ಇರ್ತಾ ಇತ್ತು. ಇಮ್ಯಾಜಿನ್ ಮಾಡಿ, 2 ಮಜವಾದ ಕ್ಯಾರೆಕ್ಟರ್ ಒಟ್ಟಿಗೆ ಸೇರ್ಕೊಂಡಾಗ ಹೆಂಗೆಲ್ಲ ಈ ಕಡೆ ಮೋಟಿವೇಶನ್, ಆ ಕಡೆ ಅವ್ರದ್ದು 100 ಕೋಟಿ 200 ಕೋಟಿ ಮೋಟಿವೇಶನ್. ಕ್ರೇಜಿ ಆಗಿರ್ತಾ ಇತ್ತು ಸರ್. ಒಳ್ಳೆ ಮಜವಾದ ಕಾನ್ಸೆಪ್ಟ್. ನಂಗೆ ಅದೇ ಹೇಳ್ತಾ ಇರೋದು, ಸ್ವಲ್ಪ ಅವ್ರ ಮುಂಚೆನೆ ಇವರೇ ಪ್ಲಾನ್ ಮಾಡ್ಬಿಟ್ಟು ಜಂಟಿಗಳನ್ನ ಇವರೇ ಇದ್ ಮಾಡಂಗಿದ್ರೆ, ಇವರೇ ಸೆಟ್ ಮಾಡಂಗಿದ್ರೆ ಸಕ್ಕತ್ತಾಗಿರ್ತಾ ಇತ್ತು ಸರ್. ಅಂದ್ರೆ ಎಂತೆಂತ ಮಜವಾದ ಕಾಂಟೆಂಟ್ ಇನ್ನೂ ಡಬಲ್ ಆಗ್ತಾ ಇತ್ತು ಜಂಟಿಗಳಿಂದ. ಈ ಸಲ ಜಂಟಿಗಳಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರಿಂದ ಏನೋ ಅಫ್ಕೋರ್ಸ್ ಬಂತು, ತುಂಬಾ ಕಾಂಟೆಂಟ್ ಇದೆಲ್ಲ ಬಂತು, ಬಟ್ ಬೇರೆಯವರು ಸ್ವಲ್ಪ ಕಮ್ಮಿ. ಬಿಕಾಸ್ ಅವ್ರವರೇ ಆಯ್ಕೆ ಮಾಡ್ಕೊಂಡಿದ್ರು. ಅಂಡ್ ಯಾರಿಗೂ ಯಾರ ಬಗ್ಗೆನೂ ಗೊತ್ತಿಲ್ಲ ಸರ್, ಯಾರು ಅಷ್ಟು ಫೇಮಸ್ ಇದೆಲ್ಲ ಏನೂ ಇಲ್ಲ. ಸ್ಟೇಜ್ ಮೇಲೆ ನೋಡ್ಬಿಟ್ಟು ಓಕೆ ಇವರು ಓಕೆ ಸರಿ ನಾವು ಒಳಗೋದ್ರೆ ಸಾಕು ಅಂತಿದ್ವಿ. ಪಟ್ಟಂತ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂತಾರೋ ಮಾಡ್ಬಿಟ್ಟು ಹೋಗ್ಬಿಟ್ವಿ ನಾವು. ನನ್ನ ಕರಿಬಸಪ್ಪ ಅವರೇ ಸೆಲೆಕ್ಟ್ ಮಾಡಿದ್ದು, ಹಂಗೆ ಪಟ್ಟಂತ ಹೋಗ್ಬಿಟ್ವಿ. ಬಟ್ ಎಲ್ಲೋ ಒಂದ್ ಕಡೆ ಇವರೇ ಸೆಲೆಕ್ಟ್ ಮಾಡ್ಬಿಟ್ಟು ಕಳ್ಸಿದ್ರೆ ಆ ಕಾಂಬೋಗಳನ್ನ, ಬಿಕಾಸ್ ಕ್ಯಾರೆಕ್ಟರ್ ಸ್ಕೆಚ್ ಹೆಂಗೆ ಅಂತ ಗೊತ್ತು. ಮಜವಾಗಿರ್ತಾ ಇತ್ತು, ಇನ್ನು ಡಬಲ್ ಫನ್ ಇರ್ತಾ ಇತ್ತು. ನಾನು ಇವಾಗ ಒಂದು ವಿಷಯ ಹೇಳ್ತೀನಿ ಸರ್. ಇವಾಗ ಜಂಟಿಗಳು ಇಬ್ರು ನಿಂತಿದ್ರು ಮೊನ್ನೆ ಒಂದು ಟಾಸ್ಕ್ ಅಲ್ಲಿ, ಯಾರೋ ಬಂದು ಕಟ್ ಮಾಡಿದ್ರು, ನಿಮ್ಮ ಇಲ್ಲಿ ಜಂಟಿಗಳೆಲ್ಲ ಒಂಟಿ ಇಲ್ಲ ಅಂತ ಹೇಳಿ. ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಬಿಗ್ ಬಾಸ್ಗೆ ಏನ್ ಹೇಳ್ತೀರಾ? ಇವಾಗ ನಿಮ್ಗೆ ಕರಿಬಸಪ್ಪ ಅವ್ರ ನಡುವೆ ಜಂಟಿ ಕಟ್ ಮಾಡ್ಬಿಟ್ಟು ನೀವಿನ್ನು ಒಂಟಿ ಅಂತ ಹೇಳಿದ್ರೆ ಕ್ಯಾಮ್ರಾ ಮುಂದೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಬಿಗ್ ಬಾಸ್, ನಾನು ಇದಕ್ಕೋಸ್ಕರನೇ ಕೇಳ್ಕೊಂಡಿದ್ದು. ಅಯ್ಯೋ ನಿಮಗ್ ಗೊತ್ತೇ ಇಲ್ಲ ಎಷ್ಟು ಒದ್ದಾಡ್ಬಿಟ್ಟೆ ಅಂತ, ನಿದ್ದೆ ಮಾಡಕ್ಕಾಗಲ್ಲ. ನಾನ್ ನಿಮ್ಗೆ ಒಂದ್ 2-3 ಸಲ ಹೇಳಿದ್ದೇನಲ್ಲ ಬಾತ್ರೂಮ್ ಹತ್ರ, ನೀವು ನಿದ್ದೆ ಮಾಡಿ ಅಪ್ಪನ ಪಕ್ಕದಲ್ಲಿ, ನಿಮ್ಗೂ ಗೊತ್ತಾಗುತ್ತೆ ಗೊರಕೆ ಸದ್ದು ಅದು ಮೋಟರ್ ಇಂಜಿನ್ ತರ ಓಡುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಫೈನಲಿ ಆ ಎಲ್ಲ ಗೊರಕೆ ಸದ್ದು, ಎಲ್ಲ ಮೋಟಿವೇಶನ್ ಇಂದ ಫ್ರೀಡಮ್, ಸ್ವಾತಂತ್ರ್ಯ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಇನ್ ಲೈಫಲ್ಲಿ ನಾನು ಯಾರ ಜೊತೆನೂ ಜಂಟಿನೇ ಆಗಲ್ಲ, ಮದುವೆನೇ ಮಾಡ್ಕೊಳಲ್ಲ ಬಿಗ್ ಬಾಸ್. ನಾನು ಸಿಂಗಲ್ ಆಗಿ ಆರಾಮಾಗಿರ್ತೀನಿ. ಸಿಂಗಲ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಸೊ ಈಗ ಆರಾಮಾಗಿರ್ತೀನಿ ಬಿಗ್ ಬಾಸ್. ಈಗ ನೋಡಿ ಜಿಂಕೆ ತರ ಜಂಪ್ ಮಾಡ್ಕೊಂಡು ಎಲ್ಲಾ ಕಡೆ ತಲೆಹರಟೆ ಮಾಡೋದೇನು, ಮಜಾ ಮಾಡೋದೇನು, ಲೈಟ್ ಆಗಿ ಕಿತ್ತಾಡೋದೇನು, ಎಲ್ಲಾ ತರದ ತಲೆಹರಟೆನೂ ಇರುತ್ತೆ. ಈಗ ನಿಮಗೂ ಗೊತ್ತಾಗುತ್ತೆ, ಓ ಇವ್ನ್ ಎಂತ ಕ್ಯಾರೆಕ್ಟರ್ ಅಂತ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸೂಪರ್ ಆಗಿರಿ ಅಣ್ಣ, ಲೈಫಲ್ಲಿ ಚೆನ್ನಾಗಿರಿ ಅಣ್ಣ. ಆಗ್ತಾ ಇಲ್ಲ ನಂಗೆ, ಕಾಲು ಬಿದ್ಬಿಟ್ಟು. ಓಕೆ ಸರ್, ಇವಾಗ ಕೊನೆಯದಾಗಿ ಬಿಗ್ ಬಾಸ್ ಇಂದ ಹೊರಗೆ ಬಂದ್ರೆ ಕೆಲವರಿಗೆ ಅನ್ಸಿರ್ತಿ ಇವ್ರು ಇನ್ನು ಇರ್ಬೇಕಿತ್ತು ಅಂತ, ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಅಂತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ ಮೂಲಕ ಕೊನೆಯದಾಗಿ? ಕ್ಷಮೆ ಇರ್ಲಿ, ನಾನು ಇಷ್ಟು ಬೇಗ ಬರ್ತೀನಿ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ತುಂಬಾ ಕನ್ಸು ಹಿಡ್ಕೊಂಡು, ತುಂಬಾ ಹೋಪ್ಸ್ ಹಿಡ್ಕೊಂಡು, ನಾನು ಸಿಕ್ಕಾಪಟ್ಟೆ ತಲೆಹರಟೆ ಮಾಡಬಲ್ಲೆ, ಸ್ಟ್ಯಾಂಡ್ ತಗೊಳ್ಬಲ್ಲೆ ಅಂತ ಆ ಒಂದು ಫೋಕಸ್ ಅಲ್ಲಿ, ಆ ಒಂದು ಛಲದಿಂದ ಹೋಗಿದ್ದು. ಬಟ್ ಏನ್ ಮಾಡ್ತೀರಾ, ಲೈಫ್ ಅನ್ನೋದೇ ಹಿಂಗೆ ಕೆಲವೊಂದ್ಸಲ ಉಲ್ಟಾ ತಿರ್ಗಿಸ್ಬಿಡುತ್ತೆ.
ಎಷ್ಟೋ ಜನ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಇದ್ರೂನು ಪಟ್ ಅಂತ ಬಂದ್ಬಿಡ್ತಾರೆ. ಇದು ಬಿಗ್ ಬಾಸ್ ಮಾತ್ರ ಅಲ್ಲ, ಜೀವನ ಕೂಡ. ಇದನ್ನ ನಾನು ಈಗ ಅರ್ಥ ಮಾಡ್ಕೊಳಕ್ ಶುರು ಮಾಡಿದೀನಿ. 1.5 ವಾರ 2 ವಾರ ಫಸ್ಟ್ ವೀಕ್ ನಂಗೂ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ. ಬಟ್ ನಾನು ಇದೇ ರೀತಿ ಬೇರೆ ಬೇರೆ ವಿಜುವಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಬಂದು ಇನ್ನು ತಲೆಹರಟೆ ಮಾಡ್ತಾ ನಿಮ್ಮನ್ನ ಮನೋರಂಜಿಸ್ತೀನಿ, ನಿಮ್ಮನ್ನ ಇನ್ನೂ ಎಂಟರ್ಟೈನ್ ಮಾಡ್ತೀನಿ. ಮೇ ಬಿ ಬೇರೆ ರಿಯಾಲಿಟಿ ಶೋಸ್ ಆಗಿರ್ಬೋದು, ಬೇರೆ ಡಿಜಿಟಲ್ ಶೋಸ್ ಆಗಿರ್ಬೋದು, ಎಲ್ಲ ಕಡೆ ಕಾಣಿಸ್ಕೊಂತೀನಿ ನಾನು 100%. ಬರ್ತೀನಿ, ತಲೆಹರಟೆ ಮಾಡ್ತೀನಿ. ನೀವು ಟಚ್ ಅಲ್ಲಿ ಇರಿ ಸಾಕು, ನಿಮ್ಮ ಸಪೋರ್ಟ್ ಬೇಕು. ಯಾಕಂದ್ರೆ ನನ್ನನ್ನ ಕಂಪ್ಲೀಟ್ ಆಗಿ ನೋಡುವಂತಹ ಒಂದು ಅವಕಾಶ ನಿಮಗೆ ಸಿಕ್ಕಿಲ್ಲ, ಬಟ್ ಇನ್ಮೇಲೆ ಸಿಗುತ್ತೆ. ಆ ಸಿಗೋ ಅವಕಾಶ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ಕೊಡೋ ಅವಕಾಶ ಮಿಸ್ ಮಾಡ್ಕೊಳಲ್ಲ. ಸೊ ವಿ ವಿಲ್ ಕೀಪ್ ಇನ್ ಟಚ್. ಲಾಟ್ಸ್ ಆಫ್ ಲವ್ ನಿಮ್ಗಳಿಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವರು ಹೊರಗಡೆ ಇದ್ದಾಗ ಸ್ವಲ್ಪ ಆಕ್ಟಿವ್ ಇದ್ದಾರೆ ಅಂತ ಅನ್ಸಿತ್ತು. ಒಳಗಡೆ ಎಂಟ್ರಿ ಕೊಟ್ಟಾಗ ನನಗೆ ಅನ್ಸಿದ್ದೇನೆ ಅಂತ ಹೇಳಿದ್ರೆ ಇವರು ತುಂಬಾ ಮನರಂಜನೆ ಕೊಡ್ತಾರೆ ಅಂತ ಅನ್ಸಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಯಾಕೆ ಡಲ್ ಆದ್ರಲ್ಲ ಅಂತ ಅನ್ಸಿತ್ತು ಕೂಡ ಮನ್ಸಲ್ಲಿ. ಸೊ ಬಟ್ ಇವಾಗ ಕೂತ್ಕೊಂಡು ಮಾತಾಡಿದಾಗ ನಿಜ ಹೇಳ್ತೀನಿ, ಅವರಲ್ಲಿ ಸಾಕಷ್ಟು ವಿಷಯಗಳಿತ್ತು. ಅವ್ರು ಇನ್ನಷ್ಟು ದಿನಗಳು ಇದ್ದಿದ್ರೆ ಖಂಡಿತವಾಗಿ ಎಲ್ಲರಿಗೂ ಮನರಂಜನೆ ಕೊಡ್ತಾ ಇದ್ರು ಅಂತ ಅನಿಸ್ತು. ಸೊ ಅವ್ರು ಹೇಳ್ದಂಗೆನೆ ಅವ್ರು ಬೇರೆ ಕಡೆ ಆಗಿರ್ಬೋದು, ಬೇರೆ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಅಥವಾ ಬೇರೆ ರಿಯಾಲಿಟಿ ಶೋಗಳಲ್ಲಿ ಆಗಿರ್ಬೋದು, ಬೇರೆ ಎಲ್ಲೋ ಒಂದ್ ಕಡೆ ಗುರುಸ್ಕೊಂತ ನಿಮ್ಮನ್ನ ಮನರಂಜನೆ ಕೊಡ್ತೀನಿ ಅಂತ ಅವರು ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅವರ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಅಂತ ಕೇಳ್ಕೊಂತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಟ್ ರಶ್. ನಮಸ್ಕಾರ.